ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ಕ್ಲಾಸ್ ಮಾಡೋಕೆ ಹೋಗ್ತಿರೋದು ಸೈಬರ್ ಕ್ರೈಮ್ಸ್ ಅಂತ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡ್ರಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಬಟ್ ಕಮೆಂಟ್ ಹಾಕಿರಿ, ಇದು ಏನು ತಪ್ಪಾಗಿದೆ, ಎಕ್ಸ್ಪ್ಲನೇಷನಲ್ಲಿ ತಪ್ಪಾಗಿದೆಯಾ ಅಥವಾ ಬೇರೆ ಏನಾದ್ರೆಲ್ಲ ತಪ್ಪಾಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಸೈಬರ್ ಕ್ರೈಮ್ಸ್ ಬಗ್ಗೆ ಹೇಳೋದೇನು ಅಂದರೆ, ನೀವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಮೆಸೇಜಸ್ ಬರ್ತಿರ್ತವೆ. ಇದನ್ನು ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟು ಹಣ ಬರುತ್ತೆ ಅಥವಾ ಇಷ್ಟು ದುಡ್ಡು ಕಳಿಸಿ, ನೆಕ್ಸ್ಟ್ ನಿಮಗೆ ಇಷ್ಟು ದುಡ್ಡನ್ನ ಪ್ರೊಸೀಜರಿಗೆ ಇಷ್ಟು ದುಡ್ಡು ಬೇಕಾಗುತ್ತೆ, ಇಷ್ಟು ದುಡ್ಡು ಕಳಿಸಿ, ನೆಕ್ಸ್ಟ್ ನಿಮಗೆ ಇಷ್ಟು ಲಕ್ಷ ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಏನೇನೋ ಫ್ರಾಡ್ ಕೇಸಸ್ಗಳೆಲ್ಲ ಬರುತ್ತೆ. ಬಟ್ ಅದನ್ನು ನೀವು ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಆಮೇಲೆ ಅದನ್ನು ಎಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ತಿರೋ ಅಷ್ಟು ನಿಮ್ಮ ಸೇಫ್ಟಿ, ನಿಮ್ಮ ಹಣ ಮತ್ತು ನಿಮ್ಮ ಪರ್ಸನಲ್ ಫೈಲ್ಸ್ಗಳೆಲ್ಲ ಸೇಫ್ ಆಗಿರುತ್ತೆ. ನೆಕ್ಸ್ಟ್ ನೀವು ಈಗ RBI ಕೂಡ ಎಚ್ಚರಿಸ್ತಾ ಇದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ. ಇದೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಸೈಬರ್ ಕ್ರೈಮ್ಸಲ್ಲಿ ಕೀ ಪಾಯಿಂಟ್ಸ್ ನೋಡೋದಾದರೆ, ಸೈಬರ್ ಕ್ರೈಮ್ಸ್ ರೆಫರ್ಸ್ ಟು ಕ್ರಿಮಿನಲ್ ಆಕ್ಟಿವಿಟೀಸ್. ಅದು ಸೈಬರ್ ಕ್ರೈಮ್ಸ್ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಆಗುತ್ತೆ ಔಟ್ ಇನ್ ಎ ಡಿಜಿಟಲ್ ಎನ್ವಿರಾನ್ಮೆಂಟ್. ಡಿಜಿಟಲ್ ಎನ್ವಿರಾನ್ಮೆಂಟ್ ಅಂದರೆ ನಿಮ್ಮ ಮೊಬೈಲ್ಸ್, ಲ್ಯಾಪ್ಟಾಪ್, ಟ್ಯಾಬ್, ಐಪ್ಯಾಡ್, ಮ್ಯಾಕ್ಬುಕ್ ಈ ಥರದ್ದು ಡಿಜಿಟಲ್ ಏನು ಯೂಸ್ ಮಾಡ್ತೀರಾ ಅದ್ರದ್ದು ಏನು ಇದು ಕೇಸಸ್ ಆಗುತ್ತೆ. ಎ ಕಂಪ್ಯೂಟರ್ ಕ್ಯಾನ್ ಬಿ ಟಾರ್ಗೆಟೆಡ್ ಆರ್ ಎ ಟೂಲ್ ಇನ್ ಎ ಸೈಬರ್ ಕ್ರೈಮ್. ನೀವೀಗ ಯೂಸ್ ಮಾಡಿದ್ರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಲೈಕ್ ಕಂಪ್ಯೂಟರ್, ಟ್ಯಾಬ್ ಆ ಥರದ್ದು ಟೂಲ್ ಆಗ್ಬೋದು, ಅಥವಾ ಅದೇ ಏನು ಅಥವಾ ಅದನ್ನೇ ಟಾರ್ಗೆಟ್ ಮಾಡಿರ್ಬೋದು. ನೆಕ್ಸ್ಟ್, ಇಟ್ ಕ್ಯಾನ್ ಎಫೆಕ್ಟ್ ಇಂಡಿವಿಜುವಲ್ಸ್, ಆರ್ಗನೈಸೇಷನ್ಸ್ ಆರ್ ಕಂಟ್ರೀಸ್. ಇದು ಒಂದೊಂದು ಕಂಟ್ರೀಸ್ ಬೇಕಿರೋದು ಎಫೆಕ್ಟ್ ಮಾಡ್ಬೋದು, ಅಥವಾ ಇಂಡಿವಿಜುವಲ್ ನಿಮ್ಮೊಬ್ರನ್ನ ಅಷ್ಟೇ ಎಫೆಕ್ಟ್ ಮಾಡೋದು, ಅಥವಾ ಆರ್ಗನೈಸೇಷನ್ ಒಂದು ಕಂಪ್ನಿ ಅದನ್ನಾದ್ರೂ ಟಾರ್ಗೆಟ್ ಮಾಡ್ಬೋದು. ಸೈಬರ್ ಕ್ರೈಮ್ಸ್ ಕಾಸಸ್ ಡಾಟಾಬೇಸ್, ಫೈನಾನ್ಷಿಯಲ್ ಲಾಸಸ್ ಆ್ಯಂಡ್ ಹರಾಸ್ಮೆಂಟ್. ಇದನ್ನ ಯಾಕೆ ಹಾಕಿರೋದು ಅಂದರೆ, ಫಾರ್ ಎಕ್ಸಾಂಪಲ್ ಏನು ಅಂದರೆ, ಸೈಬರ್ ಕ್ರೈಮ್ಸ್ ಇದು ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಡಾಟಾಬೇಸ್, ನಿಮ್ಮ ಪರ್ಸನಲ್ ಡಾಟಾ ಏನೈತೆ ಅದ್ರದ್ದು ಡಾಟಾಬೇಸ್, ಅದ್ರ ಮೇಲೆ ಡಾಟಾಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಹರಾಸ್ಮೆಂಟ್. ನಿಮ್ಮ ಫೋಟೋ ಇಟ್ಕೊಂಡು ಇದನ್ನ ಪಬ್ಲಿಕ್ಕಿಗೆ ಹಾಕ್ತೀನಿ, ಇಷ್ಟು ದುಡ್ಡು ಕಳಿಸ್ಲಿಲ್ಲ ಅಂದರೆ ಇದನ್ನೆಲ್ಲ ಲೀಕ್ ಮಾಡ್ತೀನಿ, ಆ ಥರದ್ದೆಲ್ಲ ಹರಾಸ್ಮೆಂಟ್ ಮಾಡ್ಬೋದು. ಸೊ ಅದಾದಮೇಲೆ ನಾವು ಅದ್ರದ್ದು ಇಟ್ ಇನ್ಕ್ಲೂಡ್ಸ್ ಹ್ಯಾಕಿಂಗ್. ನಿಮಗೆಲ್ಲ ತುಂಬ ಸ್ವಲ್ಪನಾದರೂ ನಾಲೆಡ್ಜ್ ಇದ್ದಿರುತ್ತೆ, ಅಂದರೆ ಹ್ಯಾಕಿಂಗ್ ಅಂದರೆ ಏನು ಅಂತ. ಹ್ಯಾಕಿಂಗ್ ಮಾಡೋದು ಹೆಂಗೆ ಅಂತ ಅಲ್ಲ, ಹ್ಯಾಕಿಂಗ್ ಅಂದರೆ ಏನು ಅಂತ ಸ್ವಲ್ಪನಾದರೂ ನಾಲೆಡ್ಜ್ ಇರುತ್ತೆ. ಮತ್ತು ಕೆಲವೊಂದ್ಸತಿ ವೈರಸ್ ಅಟ್ಯಾಕ್ ಮಾಡಿಸ್ತಾರೆ. ಆ ಥರದ್ದೆಲ್ಲ ಈಗ ಕಂಪ್ನೀಸ್ಗಳಿಗೆ ಹೋದಾಗ ವೈರಸ್ ಅಟ್ಯಾಕ್ ಆದರೆ ಅವ್ರ ಫೈನಾನ್ಷಿಯಲ್ ಲಾಸಸ್ ಆಗ್ತದೆ ಅಂತ, ಆ ಥರ ಎಲ್ಲ ಪ್ಲ್ಯಾನಿಂಗ್ ಇರ್ಬೋದೇನೋ, ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್, ಆನ್ಲೈನ್ ಫ್ರಾಡ್ಸು. ಅದೇ ಲಿಂಕ್ ಕಳಿಸೋದು, ಫೋನ್ ಮಾಡಿ ಹೇಳೋದು, ಅಥವಾ ಅಡ್ವರ್ಟೈಸ್ಮೆಂಟಲ್ಲಿ ಬಂದಂಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನೀವು ಡಿಜಿಟಲಿ ಅರೆಸ್ಟ್ ಆಗಿದ್ದೀರಾ, ಆ ಥರ ಎಲ್ಲ. ಮತ್ತು ರ್ಯಾನ್ಸಮ್ ವೈರ್ಸ್ ಅಂದರೆ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಿ ಅಥವಾ ನಿಮ್ಮಿಂದನೇ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ನಿಮ್ಮ ಅಕೌಂಟಲ್ಲಿರೋ